ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದು ನಾವು ವೀಕ್ಲಿ ರಿವಿಷನ್ ಕ್ಲಾಸನ್ನು ನಡೆಸ್ತಾ ಇದ್ದೀವಿ. ಸೊ ಏನು ಈ ವೀಕ್ಲಿ ರಿವಿಷನ್ ಕ್ಲಾಸ್ ಅಂದರೆ, ಈ 5 ದಿನಗಳ ಕಾಲ ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೆ ನಾವು ನೋಡಿರುವಂತಹ ಆರ್ಟಿಕಲ್ಸ್ ಏನಿದೆ, ಆ ಆರ್ಟಿಕಲ್ಸ್ನ ನಾವು ಕ್ವೆಶನ್ಸ್ ರೂಪದಲ್ಲಿ ನೋಡ್ತೀವಿ. ಅಂದರೆ ಥ್ರೂ MCQs ನಾವು ಇದನ್ನು ರಿವೈಸ್ ಮಾಡ್ತೀವಿ. ಏಕೆ ಅಂತಂದರೆ ರಿವಿಷನ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಪ್ರಿಪ್ರೇಷನ್. ಸೊ ಹಾಗಾಗಿ ನ್ಯೂಸ್ ಪೇಪರಲ್ಲಿ ಬರುವಂತಹ ಆರ್ಟಿಕಲ್ಸ್ ಏನಿದೆ ಅದನ್ನು ರಿವೈಸ್ ಮಾಡೋದಕ್ಕೆ ಇದೊಂದು ಒಳ್ಳೆಯ ರೀತಿಯಾಗಿರುತ್ತೆ. ಸೊ ಹಾಗಾಗಿ ನಾವು ಇದನ್ನು MCQs ಥ್ರೂ ಅಲ್ಲಿ ಈ ವಾರ ನೋಡಿರುವಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ನಾವು ಈಗ ನೋಡ್ತೀವಿ. ಸೊ ಈಗ ಮೊದಲನೇ ಕ್ವೆಶನನ್ನು ನೋಡ್ಕೊಂಡು ಹೋಗೋಣ. ಸ್ವಾಲ್ಸ ಸಾಧನದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳ್ತಿದ್ದಾರೆ. ಸೊ ಈ ಸ್ವಾಲ್ಸ ಸಾಧನದ ಬಗ್ಗೆ ನಾವು ಈ ವಾರ ಒಂದು ಆರ್ಟಿಕಲ್ನ ಕೂಡ ನೋಡಿದ್ವಿ. ಸೊ ಅದಕ್ಕೆ ರಿಲೇಟ್ ಆಗಿರುವಂಥ ಕ್ವೆಶನನ್ನು ನಾವು ಇಲ್ಲಿ ಈಗ ನೋಡ್ತಾ ಇದ್ದೀವಿ. ಸೊ ಮೊದಲಿಗೆ ಈ ಸ್ವಾಲ್ಸ ಯಂತ್ರ ಏನಿದೆ, ಇದು ಮಷಿನ್ ಲರ್ನಿಂಗ್ ಅಥವಾ ಯಂತ್ರ ಕಲಿಕೆಯನ್ನು ನೈಜ ಸಮಯದ ಮಣ್ಣಿನ ನಡವಳಿಕೆ ಮತ್ತು ಮೇಲ್ವಿಚಾರಣೆ ಮತ್ತು ಮಳೆಯ ವಿಶ್ಲೇಷಣೆಗಳೊಂದಿಗೆ ಸಂಯೋಜಿಸುತ್ತದೆ ಅಂತ. ಅಂದರೆ ಏನು ಈ ಒಂದು ಸ್ವಾಲ್ಸ ಡಿವೈಸ್ ಇದೆ, ಇದು ಮಷಿನ್ ಲರ್ನಿಂಗನ್ನು ಬಳಸಿ ಅದರಿಂದ ಏನು ಮಾಡುತ್ತೆ, ಸಾಯಿಲ್ನ ಬಿಹೇವಿಯರ್ ಇರ್ಬೋದು, ಇಲ್ಲ ಮಳೆಯ ಒಂದು ರೈನ್ಫಾಲ್ನ ಒಂದು ಡೇಟಾ ಏನಿದೆ ಅದನ್ನು ಸಂಯೋಜಿಸುತ್ತೆ ಅಂತ ಇದು ಹೇಳ್ತದೆ. ಫಸ್ಟ್ ಸೆಂಟೆನ್ಸ್. ಎರಡನೇ ಸೆಂಟೆನ್ಸ್ ಬಂದು ಪಶ್ಚಿಮ ಘಟ್ಟಗಳಿಂದ ಮಳೆಯ ಮಾದರಿಯನ್ನು ಊಹಿಸಲು ಇದನ್ನು ಬಳಸಲಾಗುತ್ತದೆ. ಸೊ ಈ ಒಂದು ಸ್ವಾಲ್ಸ ಡಿವೈಸನ್ನು ಏನಕ್ಕೆ ಬಳಸ್ತಾ ಇದ್ದಾರೆ ಅಂತ ಇಲ್ಲಿ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ರೈನ್ಫಾಲ್ ಏನಿದೆ, ರೈನ್ಫಾಲನ್ನು ಮೆಷರ್ ಮಾಡೋದಕ್ಕೆ, ಇಲ್ಲ ರೈನ್ಫಾಲ್ ಪ್ಯಾಟರ್ನ್ ಏನಿದೆ ಅದನ್ನು ಅನಲೈಸ್ ಮಾಡೋದಕ್ಕೆ ಇದನ್ನು ಬಳಸ್ತಾರೆ ಅಂತ ಹೇಳ್ತಾ ಇದೆ. ಮತ್ತು ಮೂರನೆಯ ಒಂದು ಕ್ವೆಶನ್ ಏನಿದೆ, ಈ ಸಾಧನವನ್ನು ಪುಣೆಯ IITM ಅಭಿವೃದ್ಧಿ ಪಡಿಸಿದೆ ಅಂತ. ಏನು ಪುಣೆಯಲ್ಲಿ ಇರುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಟ್ರಾಲಜಿ ಏನಿದೆ, ಈ ಒಂದು ಇನ್ಸ್ಟಿಟ್ಯೂಟ್ ಇದನ್ನು ಅಭಿವೃದ್ಧಿಪಡಿಸಿದೆ ಅಂತ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತದೆ. ನೀವು ಈಗ ಫಸ್ಟ್ 1-2 ಸೆಕೆಂಡ್ಸ್ ಟೈಮನ್ನು ತೊಗೊಂಡು ಈ ಒಂದು ಕ್ವೆಶನ್ಗೆ ಆನ್ಸರ್ ಮಾಡಿ, ತದನಂತರ ನಾನು ಆನ್ಸರ್ ಏನು ಅಂತ ಹೇಳ್ತೀನಿ. ಆ್ಯಂಡ್ ಈ ಒಂದು ಸ್ವಾಲ್ಸ ಸಾಧನದ ಬಗ್ಗೆ ನಾವು ಕಂಪ್ಲೀಟಾಗಿ ಮಾತನಾಡಿದ್ದೀವಿ ಈ ವಾರದ ಒಂದು ಆರ್ಟಿಕಲ್ಸಲ್ಲಿ. ಸೊ ನೀವು ಆ ಒಂದು ವಿಡಿಯೋಗೆ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಈ ಒಂದು ಸ್ವಾಲ್ಸ ಸಾಧನದ ಬಗ್ಗೆ ಐಡಿಯಾ ಸಿಗುತ್ತೆ. ಸೊ ಈಗ ಆನ್ಸರ್ ಏನು ಅಂತಂದರೆ, ಇಲ್ಲಿ ಒನ್ ಓನ್ಲಿ ಆನ್ಸರ್ ಬಂದು ಒನ್ ಓನ್ಲಿ ಮಾತ್ರ ಕರೆಕ್ಟು. ಯಾಕೆ ಅಂತ ಬಂದರೆ, ಈ ಒಂದು ಸ್ವಾಲ್ಸ ಸಾಧನ ಏನಿದೆ, ಇಟ್ ಡಿಪೆಂಡ್ಸ್ ಆನ್ ಮಷಿನ್ ಲರ್ನಿಂಗ್ ಮೇಲೆ ಅದು ಡಿಪೆಂಡ್ ಆಗಿದೆ. ಆ್ಯಂಡ್ ಸಾಯಿಲ್ ಬಿಹೇವಿಯರ್ ಮತ್ತು ಏನು ಮಳೆಯ ಒಂದು ಪ್ಯಾಟರ್ನ್ ಏನಿರುತ್ತೆ, ಅದು ಮಳೆಯ ಒಂದು ವಿಶ್ಲೇಷಣೆ ಏನಿದೆ ಇದನ್ನು ಅದು ಸಂಯೋಜಿಸುತ್ತೆ ಅನ್ನುವಂಥದ್ದು. ತದನಂತರ ಏನು ಅಂದರೆ, ಎರಡನೇ ಸೆಂಟೆನ್ಸು, ಇದು ಮಳೆಯ ಮಾದರಿಯನ್ನು ಅಂದರೆ ರೈನ್ಫಾಲ್ ಪ್ಯಾಟರ್ನನ್ನು ಇದು ಏನಂತೆ ಊಹಿಸೋದಕ್ಕೆ ಬಳಸಲಾಗುತ್ತಾ? ಇಲ್ಲ. ಏನಕ್ಕೆ ಒಂದು ಸ್ವಾಲ್ಸ ಸಾಧನವನ್ನು ತಯಾರುಪಡಿಸಿದರೆ, ಏನು ಪಶ್ಚಿಮ ಘಟ್ಟಗಳಲ್ಲಿ ಆಗ್ತಾ ಇರುವಂತಹ ಭೂಕುಸಿತ ಏನಿದೆ, ಆ ಭೂಕುಸಿತವನ್ನು ಮೊದಲೇ ಪ್ರೆಡಿಕ್ಟ್ ಮಾಡೋದಕ್ಕೆ, ಅನಲೈಸ್ ಮಾಡೋದಕ್ಕೆ ಈ ಒಂದು ಡಿವೈಸನ್ನು ಅವರು ಅಭಿವೃದ್ಧಿಪಡಿಸಿರುವಂಥದ್ದು. ಮತ್ತು ಈ ಒಂದು ಸಾಧನವನ್ನು ಯಾರು ಅಭಿವೃದ್ಧಿಪಡಿಸಿರೋದು ಅಂದರೆ ಪುಣೆ IITM ಅಲ್ಲ, ಬದಲಿಗೆ ಕರ್ನಾಟಕದ ಸೂರತ್ಕಲ್ನಲ್ಲಿರುವಂಥ NIT ಸೂರತ್ಕಲ್ ಇದನ್ನು ಡೆವಲಪ್ ಮಾಡಿರುವಂಥದ್ದು. ಸೊ ಹಾಗಾಗಿ 2 ಮತ್ತು 3ನೇ ಸ್ಟೇಟ್ಮೆಂಟ್ ಏನಿದೆ ಎರಡೂ ತಪ್ಪು. ಆನ್ಸರ್ ಬಂದು ಒನ್ ಓನ್ಲಿ ಅನ್ನುವಂಥದ್ದು. ಈಗ ಮುಂದಿನ ಕ್ವೆಶನನ್ನು ನೋಡೋಣ. ಕಾವೇರಿ ವನ್ಯಜೀವಿ ಅಭಯಾರಣ್ಯದಲ್ಲಿ ನೀರು ಸಂಗ್ರಹ ಹೊಂಡಗಳ ಬಗ್ಗೆ ಯಾವ ಆರೋಪ ಕೇಳಿ ಬಂದಿದೆ? ಸೊ ಇದಕ್ಕೆ ರಿಲೇಟ್ ಆಗಿರುವಂಥ ಒಂದು ಆರ್ಟಿಕಲ್ನ ಕೂಡ ನಾವು ಈ ವಾರ ನೋಡಿದ್ದೀವಿ. ಏನಾಗಿತ್ತು ಆ ಒಂದು ಆರ್ಟಿಕಲಲ್ಲಿ ಅಂತಂದರೆ, ಏನು ಹೇಳ್ತಾ ಇತ್ತು ಆರ್ಟಿಕಲ್ನೇ, ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಥವಾ ಕಾವೇರಿ ವನ್ಯಜೀವಿ ಅಭಯಾರಣ್ಯ ಎಂದರೆ, ಇಲ್ಲಿ ಏನು ವಾಟರ್ ಸ್ಟೋರೇಜ್ಗೆ ಅಥವಾ ವಾಟರ್ ರೆಜುವಿನೇಷನ್ಗೆ ಅಂತ ಹೊಂಡಗಳನ್ನು ತೋಡ್ತಾಯಿದ್ರು, ಗುಂಡಿಗಳನ್ನು ತೋಡ್ತಾಯಿದ್ರು. ಅದರಿಂದ ಯಾವ ರೀತಿಯಾದ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಪರಿಸರಕ್ಕೆ ಅನ್ನೋದ್ರ ಕುರಿತಾಗಿ ನಾವು ಮಾತಾಡಿದ್ವಿ. ಈಗ ನಿಮಗೆ ನೆನಪಾಗಿದ್ರೆ ಈ ಒಂದು ಆರ್ಟಿಕಲ್ ಆನ್ಸರ್ ಏನು ಅಂತ ಗೊತ್ತಿರುತ್ತೆ. ಆನ್ಸರ್ ಬಂದು ಹುಲ್ಲುಗಾವಲುಗಳ ಪ್ರದೇಶಗಳ ನಷ್ಟ ಅನ್ನುವಂಥದ್ದು. ಸೊ ಮೇಯ್ನಾಗಿ ಏನು ಅಂದರೆ, ಈ ರೀತಿಯಾದ ಒಂದು ನೀರು ಸಂಗ್ರಹ ಹೊಂಡಗಳನ್ನು ತೋಡಿದಾಗ ಏನಾಗ್ತಾ ಇದೆ ಅಂತಂದರೆ, ಅಲ್ಲಿ ಈ ಕಾವೇರಿ ವನ್ಯಜೀವಿ ಅಭಯಾರಣ್ಯ ಇರುವುದು ಗ್ರಾಸ್ ಲ್ಯಾಂಡ್ ಅಥವಾ ಹುಲ್ಲುಗಾವಲು ಪ್ರದೇಶದಲ್ಲಿ ಇರುವಂಥದ್ದು. ಸೊ ಅದರಿಂದ ಏನಾಗ್ತಾ ಇದೆ ಅಂತಂದರೆ, ಅಲ್ಲಿನ ಹುಲ್ಲುಗಾವಲಿಗೆ ಹುಲ್ಲುಗಾವಲಿನ ಮೇಲೆ ಪರಿಣಾಮ ಬೀಳ್ತಾ ಇದೆ. ಸೊ ಆ ಒಂದು ಪರಿಣಾಮದಿಂದ ಏನಾಗ್ತಾ ಇದೆ ಅಂದರೆ, ಹುಲ್ಲುಗಾವಲಿನ ಮೇಲೆ ಡಿಪೆಂಡ್ ಆಗಿರುವಂತಹ ಪ್ರಾಣಿ ಪಕ್ಷಿಗಳು ಏನಿದೆ ಅವುಗಳಿಗೆ ಕೂಡ ಇಲ್ಲಿ ಹಾನಿ ಆಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆ ಅವುಗಳು ಆಹಾರನ ಹುಡ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಹೊಲಗಳಿಗೆ ಅವು ಬರ್ತಾ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಅಲ್ಲಿ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಕೂಡ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು.
ಆರೋಪಗಳು ಕೂಡ ಇತ್ತು. ಸೊ ಈ ಒಂದು ಆರ್ಟಿಕಲ್ನ ಕೂಡ ನೀವು ಹೋಗಿ ಅಲ್ಲಿ ರಿವೈಸ್ ಮಾಡ್ಬೋದು. ಒಂದು ಈ ರೀತಿಯಾದ ಕ್ವೆಶನ್ ಕೇಳ್ಬೋದು. ಇನ್ನೊಂದು ಎಂಟೈರ್ ಆಗಿ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಅಥವಾ ಕಾವೇರಿ ವನ್ಯಜೀವಿ ಅಭಯಾರಣ್ಯ ಏನಿದೆ ಇದರ ಬಗ್ಗೆ ಕೂಡ ಕ್ವೆಶನನ್ನು ಕೇಳ್ಬೋದಾಗುತ್ತೆ. ಅಂದರೆ ಅದು ಯಾವ ಜಿಲ್ಲೆಗಳಿಗೆ ಬರುತ್ತೆ, ಅಂದರೆ ಯಾವ ಜಿಲ್ಲೆಗಳಲ್ಲಿ ಇದು ಇದೆ ಅನ್ನೋದು ಇರ್ಬೋದು, ಇಲ್ಲ ಅದರ ಯಾವ ನದಿ ಅದರ ಮೂಲಕ ಹರಿದು ಹೋಗುತ್ತೆ ಅನ್ನೋದಿರ್ಬೋದು. ಈ ರೀತಿಯಾದ ಕ್ವೆಶನ್ಸ್ಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈಗ ನಾವು ಮುಂದಿನ ಕ್ವೆಶನನ್ನು ನೋಡೋಣ. GIS ಸಮೀಕ್ಷೆಯ ಪ್ರಕಾರ ರಾಜ್ಯದ ಎಷ್ಟು ಶೇಕಡಾ ಸರೋವರಗಳು ಅಕ್ರಮ ಅತಿಕ್ರಮಗಳಾಗಿದೆ ಅಂತ. ಸೊ ಈ ಒಂದು ಈಗ ನೀವು ಆನ್ಸರ್ನ ಯೋಚಿಸಿ ಅಂದರೆ ನಾನು ಮಾತಾಡೋಷ್ಟರಲ್ಲಿ ನೀವು ಇದಕ್ಕೆ ಆನ್ಸರ್ ಏನು ಅಂತ ಗೆಸ್ ಮಾಡಿ. ಸೊ ಈ ಒಂದು ಆರ್ಟಿಕಲ್ನ ಕೂಡ ನಾವು ನೋಡಿದ್ವಿ. ಅಂದರೆ ಏನು ಕರ್ನಾಟಕದಲ್ಲಿ ಇರುವಂತಹ ಕೆರೆಗಳೇನಿದೆ ಅಥವಾ ಸರೋವರಗಳು ಏನಿದ್ದಾವೆ ಇವುಗಳನ್ನು ಎನ್ಕ್ರೋಚ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಎನ್ಕ್ರೋಚ್ ಮಾಡಿರೋದ್ರಲ್ಲಿ ನೋಡಿದ್ರೆ ಅದರಲ್ಲಿ ಹೈಯೆಸ್ಟ್ ಇರೋದು ಬೆಂಗಳೂರು ಅರ್ಬನ್ನಲ್ಲಿ. ಬೆಂಗಳೂರಿನಲ್ಲಿ ಸುಮಾರು ಕೆರೆಗಳನ್ನು ಅತಿಕ್ರಮಣಗೊಳಿಸಿಕೊಂಡಿರೋದನ್ನು ನಾವು ನೋಡಿದ್ವಿ, ಅಂದರೆ ಎನ್ಕ್ರೋಚ್ ಮಾಡಿರೋದನ್ನು ನೋಡಿದ್ದೀವಿ. ಆ್ಯಂಡ್ ರಾಯಚೂರು ಆ ಕಡೆ ಬಂದು ಇಟ್ ಈಸ್ ವೆರಿ ಲೆಸ್ ಅಂತ, ಕೇವಲ 6 ಕೆರೆಗಳನ್ನು ಅಥವಾ 6 ಸರೋವರಗಳನ್ನ ಮಾತ್ರ ಅತಿಕ್ರಮಣಗೊಳಿಸ್ಕೊಂಡಿರೋದು ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಸೊ ಈ ಒಂದು ಆರ್ಟಿಕಲ್ಗೆ ಬೇಕಾಗಿರುವಂಥ ಎಂಟೈರ್ ಇನ್ಫಾರ್ಮೇಷನ್ ಏನಿದೆ, ಅಂದರೆ ಈ ಒಂದು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡಿದಾಗ ಒಂದು ಈ ರೀತಿಯಾದ ಕ್ವೆಶನ್, ಮತ್ತೊಂದು ಯಾವ ಪ್ರದೇಶದಲ್ಲಿ ಹೆಚ್ಚಿನ ಒಂದು ಏನಂತೀವಿ ಆಕ್ರಮಣ ಆಗಿದೆ ಲೇಕ್ಗಳದು ಅನ್ನೋಂಥ ಕ್ವೆಶನನ್ನು ಕೂಡ ನಾವು ನೋಡ್ಬೋದಾಗುತ್ತೆ. ಸೊ ಹಾಗಾಗಿ ನೀವು ಅದರ ಈ ಒಂದು ಏನು ಟಾಪಿಕ್ಗೆ ರಿಲೇಟ್ ಆಗಿರುವಂಥ ವಿಡಿಯೋ ಇದೆ ಅದನ್ನು ಹೋಗಿ ಒಂದ್ಸತಿ ರಿವೈಸ್ ಮಾಡ್ಕೊಳ್ಳಿ. ಸೊ ಈಗ ಆನ್ಸರ್ ಬಂದು 37% ಅನ್ನೋಂಥದ್ದು, ಇದು ಹೆಡ್ಲೈನ್ಸಲ್ಲೇ ಇತ್ತು. ಸೊ ನೀವು ಮತ್ತೊಂದು ಸತಿ ಆ ಒಂದು ಆರ್ಟಿಕಲ್ನ ನೋಡಿ, ಇಲ್ಲಾಂದರೆ ಅಟ್ಲೀಸ್ಟ್ ನೀವು ಆ ಆರ್ಟಿಕಲ್ ಏನಾದರೂ ಸ್ಕ್ರೀನ್ಶಾಟ್ ಏನಾದರೂ ತೊಗೊಂಡಿದ್ರೆ ಅಲ್ಲಿ ಹೋಗಿ ಒಂದ್ಸತಿ ರಿವೈಸ್ ಮಾಡಿ. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ರಿಸೋರ್ಸ್ ಕರ್ಸ್ ಸಮಸ್ಯೆ ಯಾವ ದೇಶದೊಂದಿಗೆ ಸಂಬಂಧಿಸಿದೆ? ಸೊ ಇದನ್ನು ನೀವು ಆನ್ಸರ್ ಮಾಡಿ. ನಾವು ಏನು ನೋಡಿದ್ವಿ ರಿಸೋರ್ಸ್ ಕರ್ಸ್ ಬಗ್ಗೆ ಅಂತಂದರೆ, ಯಾವುದೋ ಒಂದು ದೇಶ ಏನಾಗಿದೆ ಅಂತಂದರೆ ರಿಸೋರ್ಸ್ ಕರ್ಸ್ಗೆ ಒಳಗಾಗಿದೆ ಅನ್ನುವಂಥದ್ರ ಕುರಿತಾಗಿ ನಾವು ನೋಡಿದ್ವಿ, ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್. ಸೊ ಅದನ್ನು ನೀವು ಹೋಗಿ ಅಲ್ಲಿ ಒಂದ್ಸತಿ ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ನಿಮಗೆ ರಿವೈಸ್ ಕೂಡ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ. ತದನಂತರ ಇಲ್ಲಿ ನಮಗೆ ರಿಸೋರ್ಸ್ ಕರ್ಸ್ ಅಂದರೆ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಏನಾಗುತ್ತೆ ಅಂತಂದರೆ, ಈಗ ಕೆಲವೊಂದು ಸತಿ ಈ ನೈಸರ್ಗಿಕ ಸಂಪನ್ಮೂಲಗಳು ಏನಿರ್ತವೆ, ಅಂದರೆ ನ್ಯಾಚುರಲ್ ರಿಸೋರ್ಸಸ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಈಗ ಮೈನ್ಸ್ ಇರ್ಬೋದು, ಇಲ್ಲ ಅಂತಂದರೆ ಕಚ್ಚಾ ತೈಲ ಇರ್ಬೋದು, ಅಥವಾ ಕ್ರೂಡ್ ಆಯಿಲ್ ಏನಿದೆ, ಕ್ರೂಡ್ ಆಯಿಲ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಸೊ ಈ ರೀತಿಯಾದ ಒಂದು ಏನು ನ್ಯಾಚುರಲ್ ರಿಸೋರ್ಸಸ್ ಇರ್ತವೆ ಇವು ಹೇರಳವಾಗಿ ಇರುವಂಥ ದೇಶಗಳಲ್ಲಿ ಏನಾಗುತ್ತೆ ಅಂತಂದರೆ ಅದು ಆರ್ಥಿಕತೆ ಅಥವಾ ಡೆವಲಪ್ಮೆಂಟ್ಗೆ ಏನಂತೀವಿ ಒಂದು ಸಾಧನವಾಗದೆ ಅವುಗಳನ್ನು ಹಾನಿ ಮಾಡ್ತಾ ಇರುತ್ತೆ. ಅಂದರೆ ನೇರವಾಗಿ ನ್ಯಾಚುರಲ್ ರಿಸೋರ್ಸಸ್ ಏನು ಅವೈಲಬಲ್ ಇರುತ್ತೆ, ಎಸ್ಪೆಷಲಿ ಏನು ಕ್ರೂಡ್ ಆಯಿಲ್ ಮತ್ತು ಪೆಟ್ರೋಲಿಯಂ ಈ ರೀತಿಯಾದ ರಿಸೋರ್ಸ್ಗಳು, ಇದು ಎಕಾನಮಿ, ಆ ಒಂದು ದೇಶದ ಎಕಾನಮಿಯನ್ನು ಮತ್ತು ಏನು ಡೆವಲಪ್ಮೆಂಟ್ ಇದೆ ಆ ದೇಶದ ಅವೆರಡನ್ನೂ ಹಾನಿ ಮಾಡ್ತಾ ಇರುತ್ತೆ. ಸೊ ಅಂತಹ ಒಂದು ಪರಿಸ್ಥಿತಿಯನ್ನು ನಾವು ರಿಸೋರ್ಸ್ ಕರ್ಸ್ ಅಂತ ಕರಿತೀವಿ. ಅಂದರೆ ಏನು, ಇವಾಗ ಯೂಶಲಾಗಿ ಕಚ್ಚಾ ತೈಲ ಇದೆಲ್ಲ ಇದೆ ಅಂದರೆ ಆ ಒಂದು ದೇಶ ಡೆವಲಪ್ ಆಗಬೇಕು, ಅದರ ಒಂದು ಎಕಾನಮಿ ಬೆಳಿಬೇಕು. ಬಟ್ ಇನ್ಸ್ಟೆಡ್ ಆಫ್ ದಟ್ ಏನಾಗ್ತಾ ಇರುತ್ತೆ ಅಂತಂದರೆ ಅಲ್ಲಿ ಇನ್ಫ್ಲೇಷನ್ ಹೆಚ್ಚಾಗೋದಿರ್ಬೋದು, ಇಲ್ಲಾಂದರೆ ಪಾಲಿಸಿಗಳ ಕೊರತೆ ಇರ್ಬೋದು, ಇಲ್ಲ ಬೇರೆ ಬೇರೆ ರೀತಿಯಾದ ಪ್ರಾಬ್ಲಮ್ಸ್ಗಳನ್ನು ಆ ಒಂದು ದೇಶ ಅನುಭವಿಸ್ತಾ ಇರುತ್ತೆ. ಸೊ ಅಂತಹ ಒಂದು ಕಂಡೀಷನನ್ನು ನಾವು ರಿಸೋರ್ಸ್ ಕರ್ಸ್ ಅಂತ ಕರಿತೀವಿ. ಸೊ ಇದರ ಕುರಿತಾಗಿ ನಾವು ಕಂಪ್ಲೀಟಾಗಿ ಒಂದು ವಿಡಿಯೋ ಸುಮಾರು ಒಂದು 5-10 ನಿಮಿಷ ಅದನ್ನ ಡಿಸ್ಕಸ್ ಮಾಡಿದ್ದೀವಿ. ಸೊ ನೀವು ಅಲ್ಲಿ ಹೋಗಿ ಅದನ್ನು ನೋಡ್ಬೋದು. ಬಟ್ ಆನ್ಸರ್ ಬಂದು ಇಲ್ಲಿ ವೆನೆಜುವೆಲಾ. ಸೊ ವೆನೆಜುವೆಲಾ ಒಂದು ರಿಸೋರ್ಸ್ ಕರ್ಸ್ ದೇಶವಾಗಿ ಮಾರ್ಪಾಡಾಗಿದೆ ಅನ್ನೋದರ ಕುರಿತಾಗಿ ನಾವು ಆರ್ಟಿಕಲನ್ನು ನೋಡಿದ್ವಿ. ಸೊ ಈಗ ನಾವು ಮುಂದಿನ ಒಂದು ಕ್ವೆಶನ್ಗೆ ಹೋಗೋಣ. ಪೆಂಚ್ ರಿಸರ್ವ್ನಲ್ಲಿ ಬಿಡುಗಡೆಗೊಂಡ ಗಿಡುಗ ಎಷ್ಟು ದೂರ ಪ್ರಯಾಣಿಸಿದೆ? ಸೊ ಈ ಒಂದು ಆರ್ಟಿಕಲ್ನ ಕೂಡ ನಾವು ನೋಡಿದ್ವಿ. ನಾನು ಮಾತಾಡೋಷ್ಟರಲ್ಲಿ ನೀವು ಈ ಒಂದು ಆರ್ಟಿಕಲ್ ಏನು ಈ ಒಂದು ಕ್ವೆಶನ್ ಇದೆ ಈ ಕ್ವೆಶನ್ಗೆ ಆನ್ಸರನ್ನು ನೀವು ಮಾಡಿ. ಈಗ ನಾವು ಏನು ನೋಡಿದ್ವಿ ಆರ್ಟಿಕಲಲ್ಲಿ ಅಂತಂದರೆ, ಲಾಂಗ್ ಬಿಲ್ಡ್ ವಲ್ಚರ್ ಏನಿದೆ ಭಾರತದಲ್ಲಿನ ಲಾಂಗ್ ಬಿಲ್ಡ್ ವಲ್ಚರ್ನ ಇವರು ಪೆಂಚ್ ಟೈಗರ್ ರಿಸರ್ವಲ್ಲಿ ಬಿಟ್ಟಿದ್ರು. ಸೊ ಅದು ಪೆಂಚಿಂದ ನಾಸಿಕ್ವರೆಗೂ ಟ್ರಾವೆಲ್ ಮಾಡ್ಕೊಂಡು ಹೋಗಿದೆ ಅಂತ ನಾವು ನೋಡಿದ್ವಿ. ಸೊ ಆ ಒಂದು ದೃಷ್ಟಿಯಲ್ಲಿ ಆರ್ಟಿಕಲ್ನ ನೋಡಿದ್ವಿ. ಒಂದು ಪೆಂಚ್ ಟೈಗರ್ ರಿಸರ್ವ್ ಬಗ್ಗೆ ನಾವು ನೋಡಿದ್ವಿ, ಮತ್ತು ಲಾಂಗ್ ಬಿಲ್ಡ್ ವಲ್ಚರ್ ಬಗ್ಗೆ ನೋಡಿದ್ವಿ, ಮತ್ತು ಭಾರತದಲ್ಲಿ ಬೇರೆ ಯಾವ ರೀತಿಯಾದ ಒಂದು ವಲ್ಚರ್ಗಳಿದೆ ಅನ್ನೋದರ ಕುರಿತಾಗಿ ಕೂಡ ನಾವು ನೋಡಿದ್ವಿ. ಸೊ ಆ ಒಂದು ದೃಷ್ಟಿಯಿಂದ ಆ ಆರ್ಟಿಕಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಯಾಕೆ ಅಂತಂದರೆ ಲಾಂಗ್ ಬಿಲ್ಡ್ ವಲ್ಚರ್ ಬಗ್ಗೆ ಅಲ್ಲಿ ಮಾತನಾಡಿರುವಂಥ ಕಾರಣ. ಪ್ರಿಲಿಮ್ಸ್ಗೂ ಅಷ್ಟೇ ಮೇನ್ಸ್ಗೂ ಅಷ್ಟೇ ದಯವಿಟ್ಟು ಹೋಗಿ ಒಂದ್ಸತಿ ಅಟ್ಲೀಸ್ಟ್ ಈ ಒಂದು ಆರ್ಟಿಕಲ್ನ ನೀವು ರಿವೈಸ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಸ್ಪೀಶೀಸ್ ಇನ್ ನ್ಯೂಸ್ ಅನ್ನುವಂಥ ಒಂದು ಕ್ವೆಶನ್ ಏನಿದೆ ಅದು ಪ್ರತಿ ವರ್ಷ ರಿಪೀಟ್ ಆಗ್ತಾನೆ ಇರುವಂಥ ಕಾರಣ ದಿಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ಇಲ್ಲಿ ಆನ್ಸರ್ ಬಂದು 750 ಕಿಲೋಮೀಟರ್ ಅನ್ನುವಂಥದ್ದು.
ಏನು ಪೆಂಚ್ ರಿಸರ್ವ್ನಲ್ಲಿ ಬಿಡುಗಡೆ ಮಾಡಿದಂಥ ಗಿಡಗ ಏನಿದೆ ಅದಕ್ಕೆ ಅವರು GI ಟ್ಯಾಗನ್ನು ಜಿಯೋ ಟ್ಯಾಗನ್ನು ಕಟ್ಟಿ ಕಳಿಸಿದ್ರು. ಸೊ ಅಲ್ಲಿ ಏನಾಯಿತು ಅಂತಂದರೆ ಅದು ಸುಮಾರು 750 ಕಿಲೋಮೀಟರ್ ಪ್ರದೇಶವನ್ನು ಅದು ಏನದು ದಾಟ್ಕೊಂಡು ನಾಸಿಕ್ಕಿಗೆ ಬಂದಿದೆ ಅನ್ನುವಂಥ ಒಂದು ವಿಚಾರದ ಕುರಿತಾಗಿ ನಾವು ಆರ್ಟಿಕಲ್ನ ನೋಡಿದ್ವಿ. ಸೊ ಆ ದೃಷ್ಟಿಯಿಂದ ಈ ಒಂದು ಕ್ವೆಶನನ್ನು ಕೂಡ ನಾವು ನೋಡಿದ್ದೀವಿ. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ನವೆಂಬರ್ನಲ್ಲಿ IIP ಬೆಳವಣಿಗೆ ಎಷ್ಟು ಶೇಕಡ ದಾಖಲಾಗಿದೆ ಅಂತ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡೋವಾಗೆ ಹೇಳಿದ್ದೀನಿ. ಭಾರತದ ಒಂದು IIP ಏನಿದೆ ಇಷ್ಟು ದಿನಗಳು ಸುಮಾರು 2 ವರ್ಷಗಳ ಆದಮೇಲೆ ಇಷ್ಟು ಹೈ ಆಗಿ ಬೆಳೆದಿದೆ ಅನ್ನೋದರ ಕುರಿತಾಗಿ ನಾವು ಈ ಒಂದು ಆರ್ಟಿಕಲ್ನ ನೋಡಿದ್ವಿ. ಸೊ ಒಂದು ಕಡೆ ಏನಾಗುತ್ತೆ ಅಂತಂದರೆ ಈ ರೀತಿಯಾದ ಪರ್ಸೆಂಟೇಜ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಂದು ಕಡೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ ಈ IIP ಏನಿದೆ ಡೈರೆಕ್ಟಾಗಿ IIP ಬಗ್ಗೆನೇ ಕ್ವೆಶನನ್ನು ಕೇಳ್ಬೋದು. ಅಂದರೆ ಅದರ ಬೇಸ್ ಇಯರ್ ಇರ್ಬೋದು, ಇಲ್ಲಾಂದರೆ ಯಾರು ಅದನ್ನು ರಿಲೀಸ್ ಮಾಡ್ತಾರೆ ಅಂತ ಇರ್ಬೋದು, ಮತ್ತು ಅದು ಏನು ಮಾಡುತ್ತೆ, ಅದರ ಒಂದು ಮುಖ್ಯ ಉದ್ದೇಶ ಏನು ಅನ್ನೋದಿರ್ಬೋದು. ಮತ್ತು ಇನ್ನೇನು ಕೇಳ್ತಾರೆ ಅಂತಂದರೆ ಈ ಒಂದು IIPಯಲ್ಲಿ 8 ಕ್ಷೇತ್ರಗಳನ್ನು ನಾವು ಮೆಜರ್ ಮಾಡ್ತೀವಿ. ಸೊ ಆ ಒಂದು ಕ್ಷೇತ್ರಗಳ ಪರ್ಸೆಂಟೇಜ್ ಯಾವ ರೀತಿಯಾಗಿ ಅಂದರೆ ಇನ್ಕ್ರೀಸಿಂಗ್ ಆರ್ಡರ್ಲಿ ಇಲ್ಲ ಡಿಕ್ರೀಸಿಂಗ್ ಆರ್ಡರ್ಲಿ ಏನಿದೆ ಅದನ್ನು ಕೂಡ ಕೇಳ್ಬೋದು. ಸೊ ಇದರ ಕುರಿತಾಗಿ ಕೂಡ ನಾವು ಮಾತಾಡಿದ್ವಿ. ಪ್ಲೀಸ್ ಹೋಗಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಟ್ಲೀಸ್ಟ್ ನೀವು ವಿಡಿಯೋನ ನೋಡಿಲ್ಲ ಅಂದರೆ IIP ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನನ್ನು ಅಟ್ಲೀಸ್ಟ್ ಕಲೆಕ್ಟ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಆನ್ಸರನ್ನು ನೋಡೋಣ. ಆನ್ಸರ್ ಬಂದು 6.7% ಅನ್ನುವಂಥದ್ದು. ಸೊ ಇದು ಕೂಡ ಹೆಡ್ಲೈನ್ಸಲ್ಲೇ ಇತ್ತು. ಆ ಒಂದು ಆರ್ಟಿಕಲ್ನ ಇಮೇಜ್ ಏನು ಹಾಕಿದ್ದೀವಿ ನಾವು ಅದರಲ್ಲಿ ಇಮೇಜಲ್ಲೇ ಈ 6.7% ಅನ್ನುವಂಥದ್ದು ಇತ್ತು. ಸೊ ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್. ಈಗ ಮುಂದಿನ ಕ್ವೆಶನನ್ನು ನೋಡೋಣ. INSV ಕೌಂಡಿನ್ಯ ಯಾವ ದೇಶಕ್ಕೆ ಹೊರಟಿದೆ? ಸೊ ಪ್ಲೀಸ್ ಆನ್ಸರ್ ಮಾಡಿ 1-2 ಸೆಕೆಂಡ್ಸ್ ಟೈಮನ್ನು ತೊಗೊಂಡು. ಈ ಒಂದು INSV ಕೌಂಡಿನ್ಯ ಏನಿದೆ ಇದರ ಕುರಿತಾಗಿ ಕೂಡ ನಾವು ಕಂಪ್ಲೀಟಾಗಿ ಇನ್ಫಾರ್ಮೇಷನನ್ನು ನೋಡಿದ್ದೀವಿ. ಅಂದರೆ ಇದು ಏನು ಯಾವುದೇ ಒಂದು ಮೆಟಲನ್ನು ಬಳಸ್ತೀರಾ ಇದನ್ನು ನಿರ್ಮಿಸಲಾಗಿದೆ, ಮತ್ತು ಹರಪ್ಪನ್ ಟೈಮಲ್ಲಿ ಯಾವ ರೀತಿಯಾಗಿ ನಿರ್ಮಿಸ್ತಾ ಇದ್ರು, ಹರಪ್ಪ ನಾಗರಿಕತೆ ಏನಿದೆ ಅಲ್ಲಿ ಬಳಸಲಾಗಿದ್ದ ಅಂತ ಒಂದು ಸ್ಟೈಲನ್ನು ನಾವು ಇಲ್ಲಿ ಈ ಒಂದು INSV ಕೌಂಡಿನ್ಯಲ್ಲಿ ಬಳಸಲಾಗಿದೆ ಅನ್ನೋದನ್ನ ಕುರಿತಾಗಿ ಕೂಡ ನಾವು ನೋಡಿದ್ವಿ. ಸೊ ಈಗ ಯಾಕೆ ಇದು ನ್ಯೂಸಲ್ಲಿತ್ತು ಅಂತಂದರೆ ಈ INSV ಕೌಂಡಿನ್ಯ 2025 ಫೆಬ್ರವರಿಯಲ್ಲಿ ಇದನ್ನು ಇಂಡಕ್ಟ್ ಮಾಡ್ಕೊಂಡಿದ್ದು. ಬಟ್ ಈಗ ಇದು ಬೇರೆ ಒಂದು ದೇಶಕ್ಕೆ ಪ್ರಯಾಣವನ್ನು ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆ ಒಂದು ದೃಷ್ಟಿಯಿಂದ ಇದು ನ್ಯೂಸಲ್ಲಿತ್ತು. ಸೊ ಆ್ಯಂಡ್ ಆನ್ಸರ್ ಬಂದು ಇದಕ್ಕೆ ಒಮಾನ್ ದೇಶಕ್ಕೆ ಇದು ಹೊರಟಿದೆ ಅನ್ನುವಂಥದ್ದು. ಸೊ ಒಮಾನ್ ಏನಿದೆ ಹರಪ್ಪನ್ ನಾಗರಿಕತೆ ಮತ್ತು ಮೆಸೊಪೊಟಮಿಯಾ ನಾಗರಿಕತೆ ಏನಿತ್ತು ಇವುಗಳ ಒಂದು ಕನೆಕ್ಟಿಂಗ್ ಲಿಂಕ್ ಆಗಿ ಒಮಾನ್ ಆ್ಯಡ್ ಮಾಡ್ತಾ ಇತ್ತು. ಸೊ ಆ ಒಂದು ಕಲ್ಚರಲ್ ಹಿಸ್ಟ್ರಿಯನ್ನು ನೋಡಿ ಈ ಒಂದು ಒಮಾನ್ಗೆ ಪ್ರಯಾಣವನ್ನು ಬಳಸಿದೆ, ಒಂದು ರೀಸನು. ಮತ್ತೊಂದು ರೀಸನ್ ಏನು ಅಂತಂದರೆ ಒಮಾನ್ ಏನಿದೆ ಇದು ಇಂಡಿಯನ್ ಓಷನ್ ರೀಜನ್ನಲ್ಲಿ ಬರುವಂತಹ ಒಂದು ದೇಶ ಆಗಿದೆ. ಸೊ ಹಾಗಾಗಿ ಭಾರತ ಇಂಡಿಯನ್ ಓಷನ್ ರೀಜನನ್ನು ಸೇಫ್ ಗಾರ್ಡ್ ಮಾಡಬೇಕು, ಪೈರಸಿ ವಿರುದ್ಧವಾಗಿ ಹೋರಾಡೋದಕ್ಕೆ ಇರ್ಬೋದು, ಇಲ್ಲ ಇಂಡೋ ಪೆಸಿಫಿಕ್ ರೀಜನ್ನ ಒಂದು ಸುರಕ್ಷತೆಯಾಗಿ ಭದ್ರತೆಯಾಗಿ ಹೋರಾಡಬೇಕು ಅಂತಂದಾಗ ಅಲ್ಲೇನಾಗುತ್ತೆ ಇಂಡಿಯನ್ ಓಷನ್ ರೀಜನ್ನ ಒಂದು ಬೇರೆ ದೇಶಗಳಿಂದ ಅವರೊಟ್ಟಿಗಿನ ಸಂಬಂಧಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಎನ್ಹಾನ್ಸ್ ಮಾಡೋದಕ್ಕೆ ಕೂಡ ಒಮಾನ್ಗೆ ಈ ಒಂದು INSV ಕೌಂಡಿನ್ಯನ ಕಳಿಸಿದ್ದಾರೆ. ಸೊ ಆ ಒಂದು ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಂದು ಏನು ಅಂದರೆ ಈ ಒಮಾನ್ ದೇಶ ಏನಿದೆ ಇದು ಕೂಡ ವಿತ್ ರೆಸ್ಪೆಕ್ಟ್ ಟು ಜಿಯೋಗ್ರಫಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಜಿಯೋಗ್ರಫಿಕಲ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಪ್ಲೇಸಸ್ ಇನ್ ನ್ಯೂಸ್ ಅನ್ನುವಂಥ ಒಂದು ಕ್ವೆಶನ್ಸ್ಗಳು ಏನು ಬರ್ತವೆ ಅದಕ್ಕೆ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ಹೋಗಿ ಒಂದ್ಸತಿ ಇದನ್ನ ರಿವೈಸ್ ಮಾಡ್ಕೊಳ್ಳಿ. ಈಗ ಮುಂದಿನ ಕ್ವೆಶನನ್ನು ನೋಡೋಣ. ಭಾರತ ಈಗ ವಿಶ್ವದಲ್ಲಿ ಯಾವ ಸ್ಥಾನದಲ್ಲಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಸೊ ಇದು ವಿತ್ ರೆಸ್ಪೆಕ್ಟ್ ಟು ಎಕಾನಮಿ ನೋಡಿದಾಗ, ಆರ್ಥಿಕತೆಯನ್ನು ನಾವು ನೋಡಿದಾಗ ಯಾವ ಒಂದು ಸ್ಥಾನದಲ್ಲಿದೆ ಅಂತ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಕ್ವೆಶನ್. ಇದು ನೋಡಿದ ತಕ್ಷಣ ಹೇಳ್ಬೋದು ಇಟ್ ಇಸ್ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿಯಾಗಿ ಭಾರತ ಹೊರಹೊಮ್ಮಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಯಾವ ಒಂದು ದೇಶವನ್ನು ಹಿಂದಿಕ್ಕಿ ಭಾರತ ಈ ಒಂದು ಸ್ಥಾನಕ್ಕೆ ಬಂದಿದೆ ಅಂದರೆ ಜಪಾನನ್ನು ಹಿಂದಿಕ್ಕಿ ಭಾರತ ಈ ಒಂದು ಸ್ಥಾನಕ್ಕೆ ಬಂದಿದೆ. ಸೊ ಫಸ್ಟ್ 3 ಪ್ಲೇಸಲ್ಲಿ ಯಾರಿದ್ದಾರೆ ಅಂದರೆ US, ಚೈನಾ ಆ್ಯಂಡ್ ಜರ್ಮನಿ ಇದ್ದಾರೆ. ಸೊ ಈ 3 ದೇಶಗಳು ಟಾಪ್ 3ಯಲ್ಲಿದೆ ಆ್ಯಂಡ್ 4th ಇಂಡಿಯಾ ಇದೆ, 5th ಬಂದು ಜಪಾನ್ ಇದೆ. ಸೊ ಇದಿಷ್ಟು ಆರ್ಡರ್ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ಇದು ಜಸ್ಟ್ ಇಟ್ ಈಸ್ ಅ ವೆರಿ ಈಸಿ ಕ್ವೆಶನ್. ಜಸ್ಟ್ ನಿಮಗೆ ಆ ಒಂದು ಪಾಯಿಂಟನ್ನು ಅಥವಾ ಒಂದು ಆರ್ಟಿಕಲನ್ನು ಬ್ರಷ್ ಅಪ್ ಮಾಡೋದಕ್ಕೋಸ್ಕರ ಈ ಒಂದು ಕ್ವೆಶನನ್ನು ನಾವು ನೋಡಿದ್ದೀವಿ. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. HAL ಯಾವ ಹೆಲಿಕಾಪ್ಟರ್ ಮೂಲಕ ನಾಗರಿಕ ಮಾರುಕಟ್ಟೆಗೆ ಪ್ರವೇಶಿಸಿದೆ? ಸೊ ನಾನು ಈ ಒಂದು ಆರ್ಟಿಕಲ್ನ ಕೂಡ ಡಿಸ್ಕಸ್ ಮಾಡುವಾಗ ಹೇಳಿದ್ದೆ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಈ ರೀತಿಯಾದ ಸಿಂಗಲ್ ಸ್ಟೇಟ್ಮೆಂಟ್ ಕ್ವೆಶನನ್ನು ಕೇಳ್ಬೋದು ಅಂತ ನಾನು ಹೇಳಿದ್ದೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಬಂದು ನಿಮಗೆಲ್ಲ ಗೊತ್ತಿರುತ್ತೆ, ಧ್ರುವ NG ಅನ್ನುವಂಥದ್ದು. ಆ್ಯಂಡ್ ಆಲ್ಸೋ ನಾವು ಧ್ರುವ NG ಬಗ್ಗೆ ಕೂಡ ನೋಡಿದ್ದೀವಿ.
ಏನು ಆ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಧ್ರುವ NG ಬಗ್ಗೆ ಕೂಡ ನಾವು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ನೀವು ಒಂದ್ಸತಿ ಆ ವಿಡಿಯೋಗೆ ಹೋಗಿ ನೀವು ಅದನ್ನ ರಿವೈಸ್ ಮಾಡ್ಕೊಳ್ಳಿ. ದಿಸ್ ಕ್ವಶನ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ನಾವು ಹಲವಾರು ಬಾರಿ UPSCಯನ್ನು ಅಥವಾ KPSCಯಲ್ಲಿ ನಾವು ನೋಡಿದಾಗ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಏನಿರ್ತವೆ ಆ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ರಿಲೇಟೆಡ್ ಕ್ವೆಶನ್ಸ್ಗಳು ಕೂಡ ಹೆಚ್ಚಾಗಿ ಬಂದಿರೋದು. ಅಂದರೆ ಬೇರೆ ಬೇರೆ ಮಿಸೈಲ್ ಬಗ್ಗೆ ಕೇಳಿರುವಂಥದ್ದಿರ್ಬೋದು, ಇಲ್ಲಾಂದರೆ ಡಿಫೆನ್ಸ್ ಎಕ್ಸಸೈಸ್ ಬಗ್ಗೆ ಕೇಳಿರುವಂಥದ್ದಿರ್ಬೋದು, ಇಲ್ಲ ಯಾರು ಈ ಒಂದು ಏನಂತೀವಿ ತಯಾರಕರು, ಆ ಒಂದು ಡಿಫೆನ್ಸ್ ಎಕ್ವಿಪ್ಮೆಂಟ್ನ ತಯಾರಕರು ಯಾರು ಅಂತ ಕೇಳಿರುವಂಥದ್ದಿರ್ಬೋದು. ಈ ರೀತಿಯಾದ ಕ್ವೆಶನ್ಸ್ಗಳನ್ನು ನೋಡಿರುವಂಥ ಕಾರಣ ಈ ಒಂದು ಕ್ವೆಶನನ್ನು ಅಂದರೆ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ಅಂತ ನಾವು ತಿಳ್ಕೊಬೇಕು. ಸೊ ಆ ಒಂದು ದೃಷ್ಟಿಯಿಂದ ಈ ಆರ್ಟಿಕಲ್ನ ಕೂಡ ನೋಡಿದ್ವಿ. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ದೆಹಲಿಯ PM 2.5 ಮಾಲಿನ್ಯದಲ್ಲಿ ಯಾವ ದ್ವಿತೀಯ ಮೂಲ ಪ್ರಮುಖವಾಗಿದೆ? ಸೊ ಈ ಆರ್ಟಿಕಲ್ಲು ಕೂಡ ಬಹಳನೇ ಇಂಪಾರ್ಟೆಂಟ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡೋವಾಗಿ ಹೇಳಿದ್ದೀನಿ. ಒಂದು ಏನಕ್ಕೆ ಅಂದರೆ ಈ PM 2.5 ಏನಿದೆ ಇದು ಒಂದು ಮುಖ್ಯವಾದ ಪೊಲ್ಯೂಟೆಂಟ್ ಆಗಿದೆ. ಸೊ ಅದರ ಕಾರಣದಿಂದ ಮತ್ತೊಂದೇನು ಅಂದರೆ ಈ ಡೆಲ್ಲಿ ಏರ್ ಪೊಲ್ಯೂಷನ್ ಹ್ಯಾಸ್ ಬಿಕಮ್ ಅ ವೆರಿ ಇಂಪಾರ್ಟೆಂಟ್ ಇಶ್ಯೂ. ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡಿದಾಗ ಅದು ಇಂಪಾರ್ಟೆಂಟ್ ಆಗುತ್ತೆ, ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಈ ಒಂದು ಆರ್ಟಿಕಲ್ನಲ್ಲಿ ಏನು ಡಿಸ್ಕಸ್ ಮಾಡಿದರು ಅಂತಂದರೆ ಈ PM 2.5 ಪೊಲ್ಯೂಷನ್ ಏನು ಡೆಲ್ಲಿಯಲ್ಲಿ ಆಗ್ತಾ ಇದೆ ಅದಕ್ಕೆ ಆಲ್ಮೋಸ್ಟ್ 1/3 ಆಫ್ ಕಾಂಟ್ರಿಬ್ಯೂಟರ್ ಏನಿದೆ ಅದು ಒಂದು ದ್ವಿತೀಯ ಮೂಲದಿಂದ ಬರ್ತಾ ಇದೆ ಅನ್ನುವಂಥ ಒಂದು ವಿಷಯವನ್ನು ಮಾತಾಡಿದರು. ಸೊ ಆ ದ್ವಿತೀಯ ಮೂಲ ಯಾವುದು ಅಂತ ಇಲ್ಲಿ ಕ್ವೆಶನ್ ಕೇಳ್ತಾ ಇರೋದು. ಈಗಾಗಲೇ ನಿಮಗೆ ಆನ್ಸರ್ ಗೊತ್ತಾಗಿರುತ್ತೆ, ಬಿಕಾಸ್ ಇಟ್ ವಾಸ್ ವೆರಿ ಈಸಿ ಅಂತಲೇ ಹೇಳ್ಬೋದು. ಈ ಕ್ವೆಶನು ಕೂಡ ಆನ್ಸರ್ ಬಂದು ಅಮೋನಿಯಂ ಸಲ್ಫೇಟ್ ಅನ್ನುವಂಥದ್ದು. ಸೊ ಈ ಅಮೋನಿಯಂ ಸಲ್ಫೇಟ್ ಏನಿದೆ ಇದು ಪ್ರೈಮರಿ ಸೋರ್ಸ್ ಅಲ್ಲ, ಪ್ರೈಮರಿಯಾಗಿ ಬರುವಂಥದ್ದಲ್ಲ. ಇದು ಏನಾಗುತ್ತೆ ಅಂತಂದರೆ ಈ ಒಂದು ಕೋಲ್ ಪವರ್ ಪ್ಲಾಂಟ್ಸ್ ಏನಿರುತ್ತೆ ಅದರಿಂದ ಬರುವಂತಹ ಸಲ್ಫರ್ ಡೈಆಕ್ಸೈಡ್ ಏನಿದೆ, ಈ ಸಲ್ಫರ್ ಡೈಆಕ್ಸೈಡು ಏನು ನಮ್ಮ ಒಂದು ಅಟ್ಮಾಸ್ಫಿಯರಲ್ಲಿ, ನಮ್ಮ ಒಂದು ಪರಿಸರದಲ್ಲಿ ಇರುವಂತಹ ಅಮೋನಿಯಾ ಜೊತೆ ಮಿಕ್ಸ್ ಆಗಿ ಅಮೋನಿಯಂ ಸಲ್ಫೇಟ್ ಆಗಿ ಅದು ಪರಿವರ್ತನೆಗೊಳ್ಳುತ್ತೆ. ಸೊ ಈ ಅಮೋನಿಯಂ ಸಲ್ಫೇಟ್ ಬಂದು PM 2.5ಗೆ ಮುಖ್ಯವಾದ ಕಾಂಟ್ರಿಬ್ಯೂಟರ್, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಡೆಲ್ಲಿ ಏರಿಯಾ ನೋಡಿದಾಗ ಅನ್ನೋದನ್ನು ನಾವು ನೋಡಿದ್ವಿ. ಸೊ ಇದು ಒಂದು ಈ ಪ್ರಾಸೆಸ್ ಏನಿದೆ ಈ ಪ್ರಾಸೆಸ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡಿದಾಗ. ತದನಂತರ ಈ 1/3 ಕಾಂಟ್ರಿಬ್ಯೂಟರ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಂತರ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈ ಒಂದು ದೆಹಲಿಯ ಮಾಲಿನ್ಯ ಅಂದರೆ ಈ PM 2.5 ಇರ್ಬೋದು, ಇಲ್ಲ ಈ ಅಮೋನಿಯಂ ಸಲ್ಫೇಟ್ ಇರ್ಬೋದು, ಇದರ ಮುಖ್ಯವಾದ ಸೋರ್ಸಸ್ ಏನು ಅದೊಂದು. ನಂತರ ಇದನ್ನು ಯಾವ ರೀತಿಯಾಗಿ ತಡಿಬೋದು. ಈಗ ನಮಗೆ ಮುಖ್ಯವಾದ ಕಾಂಟ್ರಿಬ್ಯೂಟರ್ ಇದು ಅಂತ ಗೊತ್ತಾಗಿದೆ, ಅದಕ್ಕೆ ಅಮೋನಿಯಂ ಸಲ್ಫೇಟೇ ಮುಖ್ಯವಾದ 1/3 ಆಫ್ ಕಾಂಟ್ರಿಬ್ಯೂಟರ್ ಅಂತ ಗೊತ್ತಾಗಿದೆ ಅಂದಾಗ ಅದನ್ನು ತಡೆಯೋದಕ್ಕೆ ನಾವು ಏನು ಮಾಡ್ಬೋದು ಅನ್ನೋದರ ಕುರಿತಾಗಿ ಕೂಡ ನಾವು ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡಿದ್ವಿ. ಪ್ಲೀಸ್ ಇದು ಕೂಡ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿರುತ್ತೆ. ದಯವಿಟ್ಟು ಹೋಗಿ ಒಂದ್ಸತಿ ಈ ವಿಡಿಯೋನ ಅಂದರೆ ಈ ಒಂದು ಆರ್ಟಿಕಲ್ನ ಪ್ಲೀಸ್ ರಿವೈಸ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನೀವು ನ್ಯೂಸ್ ಆರ್ಟಿಕಲ್ಸ್ನ ಏನಾದ್ರು ಸ್ಕ್ರೀನ್ಶಾಟ್ ತಗೊಂಡಿದ್ರೆ ಅದನ್ನು ಅಟ್ಲೀಸ್ಟ್ ನೋಡ್ಕೊಳ್ಳಿ ಒಂದ್ಸತಿ. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. DRDO ಯಾವ ಕ್ಷಿಪಣಿಯ ಸಾಲ್ವೋ ಲಾಂಚ್ ನಡೆಸಿದೆ? ಸೊ ಆನ್ಸರ್ ಮಾಡಿ ನೀವು. ನಿನ್ನೆಯ ಒಂದು ವಿಡಿಯೋದಲ್ಲೇ ನಾವು ನೋಡಿದ್ದು ಈ ಒಂದು ಟಾಪಿಕನ್ನು. DRDO ಯಾವುದೋ ಒಂದು ಕ್ಷಿಪಣಿಯ ಸಾಲ್ವೋ ಲಾಂಚ್ ನಡೆಸಿದೆ ಅಂತ ನಾವು ನೋಡಿದ್ವಿ. ಸೊ ಮೊದಲಿಗೆ ಈ ಸಾಲ್ವೋ ಲಾಂಚ್ ಅಂದರೆ ಏನು ಅಂತ ಗೊತ್ತಿರಬೇಕು. ಸಾಲ್ವೋ ಲಾಂಚ್ ಅಂದರೆ ಏನು ಅಂತಂದರೆ ಒಂದೇ ಲಾಂಚರನ್ನು ಇಟ್ಕೊಂಡು 2 ಅಥವಾ 2ಕ್ಕಿಂತ ಹೆಚ್ಚಿನದಾಗಿರುವಂಥ ಕ್ಷಿಪಣಿಗಳನ್ನು ಉಡಾವಣೆ ಮಾಡೋದು. ಅಂದರೆ ಸೈಮಲ್ಟೇನಿಯಸ್ ಆಗಲ್ಲ, ಒಂದು ಗ್ಯಾಪನ್ನು ಕೊಟ್ಟು 2ಕ್ಕಿಂತ ಹೆಚ್ಚಿನದಾಗಿರುವಂಥ ಒಂದು ಕ್ಷಿಪಣಿಗಳನ್ನು ಲಾಂಚ್ ಮಾಡೋದನ್ನು ನಾವು ಸಾಲ್ವೋ ಲಾಂಚ್ ಅಂತ ಕರಿತೀವಿ. ಸೊ ಅದರ ಕುರಿತಾಗಿ ಕೂಡ ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೀವಿ. ಇಲ್ಲಿ ಈ ಕ್ಷಿಪಣಿ ಯಾವುದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಆ ಕ್ಷಿಪಣಿಯ ಒಂದು ಡೀಟೇಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಅದು ಸರ್ಫೇಸ್ ಟು ಸರ್ಫೇಸ್ ಮಿಸೈಲಾ, ಇಲ್ಲ ಸರ್ಫೇಸ್ ಟು ಏರ್ ಟು ಏರಾ, ಈ ರೀತಿಯಾದ ಒಂದು ಫೀಚರ್ಸ್ ಏನಿದೆ, ಆ ಒಂದು ಕ್ಷಿಪಣಿಯ ಫೀಚರ್ಸ್ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಕಂಪ್ಲೀಟಾಗಿ ಈ ಕ್ಷಿಪಣಿಯ ಬಗ್ಗೆ ಕ್ಲೀನಾಗಿ ಡಿಸ್ಕಸ್ ಮಾಡಿದ್ದೀವಿ. ನಿಮಗೆ ಅದು ಕ್ಲೀನಾಗಿ ಗೊತ್ತಿದ್ದರೆ ಆನ್ಸರನ್ನು ಈಸಿಯಾಗಿ ಮಾಡ್ಬೋದು. ಆನ್ಸರ್ ಬಂದು ಪ್ರಳಯ್ ಮಿಸೈಲ್ ಏನಿದೆ, ಪ್ರಳಯ್ ಕ್ಷಿಪಣಿಯನ್ನು ಸಾಲ್ವೋ ಲಾಂಚ್ ನಡೆಸಿದಂಥದ್ದು DRDO. ಇದು ಒಂದು ಪಾಯಿಂಟಲ್ಲಿ ಈ ಒಂದು ಕ್ವೆಶನ್ ಅಥವಾ ಈ ಒಂದು ಆರ್ಟಿಕಲ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಮತ್ತೊಂದು ಪಾಯಿಂಟ್ ಏನು ಅಂತಂದರೆ ಈ ಒಂದು ಸಾಲ್ವೋ ಲಾಂಚ್ ನಡೆಸಿರೋದ್ರಿಂದ ಭಾರತದ ಒಂದು ಡಿಫೆನ್ಸ್ ಟೆಕ್ನಾಲಜಿ ಯಾವ ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಅನ್ನೋದು ತಿಳಿಯುತ್ತೆ. ಸೊ ಅದನ್ನು ನಾವು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡ್ಬೋದಾಗುತ್ತೆ. ಅಂದರೆ ಯಾಕೆ ಈ ಸಾಲ್ವೋ ಲಾಂಚ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡಿದಾಗ ಅದನ್ನ ನಾವು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಕೂಡ ಆ ಒಂದು ಆರ್ಟಿಕಲ್ ಡಿಸ್ಕಸ್ ಮಾಡೋವಾಗ ನೋಡಿದ್ದೀವಿ. ಇನ್ನು ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನೋಡಿದಾಗ ನಾನು ಪ್ರಳಯ್ ಮಿಸೈಲ್ ಬಗ್ಗೆ ಕೂಡ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ ಅದು ಸರ್ಫೇಸ್ ಟು ಸರ್ಫೇಸ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ ಆ್ಯಂಡ್ ಇಟ್ ಈಸ್ ಆಲ್ಸೋ ಶಾರ್ಟ್ ರೇಂಜ್ ಮಿಸೈಲ್. ಶಾರ್ಟ್ ರೇಂಜ್ ಅಷ್ಟೇ, ಇದು ಲಾಂಗ್ ರೇಂಜು ಅಲ್ಲ, ಮೀಡಿಯಮ್ ರೇಂಜು ಅಲ್ಲ, ವೆರಿ ಶಾರ್ಟ್ ರೇಂಜ್ಗೆ ಇದು ಯೂಸ್ ಮಾಡ್ಬೋದು ಅಷ್ಟೇನೆ.
ಸೊ ಸರ್ಫೇಸ್ ಟು ಸರ್ಫೇಸ್, ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು ಇದು ಶಾರ್ಟ್ ರೇಂಜ್. ಸೊ ಇಷ್ಟನ್ನು ನಾವು ಬೇಸಿಕ್ಕಾಗಿ ಗೊತ್ತಿರಬೇಕು. ಇನ್ನು ಮತ್ತಷ್ಟು ಇನ್ಫಾರ್ಮೇಷನ್ ವಿತ್ ರೆಸ್ಪೆಕ್ಟ್ ಟು ಪ್ರಳಯ್ ನಾವು ನೆನ್ನೆ ಆರ್ಟಿಕಲಲ್ಲಿ, ನೆನ್ನೆ ವಿಡಿಯೋದಲ್ಲಿ ಇದೆ, ದಯವಿಟ್ಟು ಹೋಗಿ ನೀವು ಅದನ್ನ ಒಂದ್ಸತಿ ರಿವೈಸ್ ಮಾಡ್ಕೋಬೋದಾಗುತ್ತೆ. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಯಾವ ಔಷಧದ 100 mg ಮೇಲ್ಪಟ್ಟ ಮೌಖಿಕ ರೂಪಕ್ಕೆ ನಿಷೇಧ ವಿಧಿಸಲಾಗಿದೆ ಅನ್ನುವಂಥದ್ದು. ಇದು ಕೂಡ ನೆನ್ನೆ ಒಂದು ಆರ್ಟಿಕಲಲ್ಲಿ ನೋಡಿದ್ದೀವಿ, ನೆನ್ನೆ ಒಂದು ವಿಡಿಯೋದಲ್ಲಿ ನೋಡಿದ್ದೀವಿ. ಈಗ ಆಲ್ರೆಡಿ ನಿಮಗೆ ಇದರಲ್ಲಿ ಆನ್ಸರ್ ಏನು ಅಂತ ಗೊತ್ತಿರುತ್ತೆ. ನಾವೇನು ನೋಡಿದ್ವಿ ನೆನ್ನೆ ಒಂದು ಆರ್ಟಿಕಲ್ ಏನು ನೋಡಿದ್ವಿ ಅಂತಂದರೆ, ಯಾವುದೋ ಒಂದು ಡ್ರಗ್ಸ್ನ ಮೇಲೆ ಈ 100 mg ಮೇಲ್ಪಟ್ಟರೆ ಅದನ್ನು ಓರಲ್ ಫಾರ್ಮುಲೇಷನ್, ಓರಲ್ ಡೋಸೇಜ್ ಆಗಿ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಸೊ ಆ ಒಂದು ಪರ್ಸ್ಪೆಕ್ಟಿವಲ್ಲಿ ನಾವು ಆರ್ಟಿಕಲನ್ನು ನೋಡಿದ್ವಿ, ಓಕೆನಾ. ಸೊ ಇಲ್ಲಿ ಆನ್ಸರ್ ಬಂದು ನಿಮೆಸುಲೈಡ್ ಅನ್ನುವಂಥ ಒಂದು ಔಷಧದ ಮೇಲೆ, ಒಂದು ಡ್ರಗ್ಸ್ನ ಮೇಲೆ ಇದು ಹೇಳಿದರು. ಸೊ ಈ ನಿಮೆಸುಲೈಡ್ ಏನಿದೆ, ಇಟ್ ಈಸ್ NSAID, ಅಂದರೆ ನಾನ್ ಸ್ಟಿರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ ಅನ್ನುವಂಥದ್ದು. ಅಂದರೆ ಜ್ವರ, ಬಾಡಿ ಪೇನ್ಸ್ ಏನಾದರೂ ಇದ್ರೆ, ಏನಾದ್ರು ಊತ ಇಂಥದ್ದಿದ್ರೆ ಆಗ ಈ ಒಂದು ನಿಮೆಸುಲೈಡನ್ನು ತಗೋತೀವಿ. ಆ್ಯಂಡ್ ಕೇಂದ್ರ ಸರ್ಕಾರ ಯಾವುದನ್ನು ಬ್ಯಾನ್ ಮಾಡಿದೆ ಅಂದರೆ 100 mgಗಿಂತ ಹೆಚ್ಚಿರುವಂತಹ ಓರಲ್ ಡೋಸೇಜ್ ಇರುವಂಥ, ಅಂದರೆ ಓರಲ್ ಆಗಿ ತಗೊಳ್ಳೋದು. ನಾವು ಈ ಮಾತ್ರೆಯಾಗಿ ಇಲ್ಲ ಅಂತಂದರೆ ಸಿರಪ್ ಆಗಿ ಯಾರು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು 100 mgಗಿಂತ ಮೇಲಿದ್ರೆ ತಗೊಳ್ಳೋದಕ್ಕೆ ಆಗೋದಿಲ್ಲ. ಇದನ್ನು ಬ್ಯಾನ್ ಮಾಡಿರುವಂಥದ್ದು. ಏನನ್ನು ಬ್ಯಾನ್ ಮಾಡಿಲ್ಲ ಅಂತಂದರೆ, ಈ ಓರಲ್ ಡ್ರಗ್ಸ್ ಏನಾದರೂ 100 mgಗಿಂತ ಒಳಗಡೆ ಇದೆ ಅಂತಂದರೆ, ಈಗ 50 mg ಓರಲ್ ಡ್ರಗ್ ಇದೆ ನಿಮೆಸುಲೈಡ್, ಅಂದರೆ ಅದನ್ನು ಪರ್ಮಿಟ್ ಮಾಡಿದ್ದಾರೆ, ಓಕೆನಾ. ನಂತರ ಏನು ಅಂತಂದರೆ, ಈ ಒಂದು ಕ್ರೀಮ್ಸ್ಗಳಲ್ಲಿ, ಜೆಲ್ಸ್ಗಳಲ್ಲಿ ಏನಾದರೂ ಈ ನಿಮೆಸುಲೈಡನ್ನು ಯೂಸ್ ಮಾಡ್ತಾ ಇದ್ರೆ ಅದನ್ನು ಕೂಡ ಬ್ಯಾನ್ ಮಾಡಿಲ್ಲ. ಸೊ ಅದನ್ನು ಕೂಡ ನಾವು ಕ್ಲೀನಾಗಿ ನೋಡಿದ್ದೀವಿ, ಅಂದರೆ ಯಾವುದನ್ನು ಬ್ಯಾನ್ ಮಾಡಿದ್ದಾರೆ, ಯಾವುದನ್ನು ಬ್ಯಾನ್ ಮಾಡಿಲ್ಲ ಎಲ್ಲ ನೋಡಿದ್ದೀವಿ. ಆ್ಯಂಡ್ ಯಾಕೆ ಒಂದು ಬ್ಯಾನಿಂಗ್ ಮಾಡಿರೋದು ಅಂತಂದರೆ, ಇದರಿಂದ ಏನಾಗ್ತದೆ ಅಂದರೆ ನಮ್ಮ ಲಿವರಲ್ಲಿ ಟಾಕ್ಸಿಸಿಟಿ ಹೆಚ್ಚಾಗ್ತಾ ಇದೆ. ಸೊ ಆ ಒಂದು ಕಾರಣಕ್ಕೆ ಇದನ್ನ ಬ್ಯಾನ್ ಮಾಡಿದ್ದಾರೆ ಅಂತ ಕೂಡ ನಾವು ನೋಡಿದ್ವಿ. ಆ್ಯಂಡ್ ಯಾವ ಒಂದು ಆ್ಯಕ್ಟ್ ಮುಖಾಂತರ ಮಾಡಿದ್ದಾರೆ ಅಂದರೆ, ಸೆಕ್ಷನ್ 26 ಆಫ್ ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ ಏನಿದೆ, ಆ ಒಂದು ಇದರ ಅಡಿಯಲ್ಲಿ ಈ ಒಂದು ಬ್ಯಾನನ್ನು ಮಾಡಿರುವಂಥದ್ದು ಅಂತ ಕೂಡ ನಾವು ನಿನ್ನೆ ನೋಡಿದ್ವಿ. ಸೊ ಇಷ್ಟು ಆ ಒಂದು ದೃಷ್ಟಿಯಿಂದ ಈ ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂದರೆ ಹಿಂದಿನ ಒಂದು ಪೇಪರ್ಸನ್ನು ನೋಡಿದ್ರೆ ಈ ರೀತಿಯಾಗಿ ಡ್ರಗ್ಸ್ಗಳು ಏನಾದರೂ ನ್ಯೂಸಲ್ಲಿದ್ದರೆ ಅದರ ಕುರಿತಾಗಿ ಕ್ವೆಶನ್ಸ್ಗಳು ಬಂದಿರುವಂಥ ಕಾರಣ ಈ ಒಂದು ಕ್ವೆಶನನ್ನು ಕೂಡ ನಾವು ನೋಡಿದ್ದೀವಿ. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಬಲ್ಗೇರಿಯಾ ಸಂಬಂಧವಾಗಿ ಕೆಳಗಿನ ದೇಶಗಳನ್ನು ಪರಿಗಣಿಸಿ. ರೊಮೇನಿಯಾ, ಹಂಗೇರಿ, ಸರ್ಬಿಯಾ, ಉಕ್ರೇನ್, ಉತ್ತರ ಮ್ಯಾಸಿಡೋನಿಯಾ, ಮಾಲ್ಡೋವಾ. ಮೇಲಿನ ದೇಶಗಳಲ್ಲಿ ಎಷ್ಟು ದೇಶಗಳು ಬಲ್ಗೇರಿಯಾ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತಾ ಇದೆ? ಸೊ ಇಲ್ಲಿ ಎಷ್ಟು ದೇಶಗಳು ಅಂತ ಕೇಳ್ತಾ ಇದ್ದಾರೆ. ಆ್ಯಂಡ್ ಇದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ, ಈ ಒಂದು ಆರ್ಟಿಕಲ್ನ ಕೂಡ ಡಿಸ್ಕಸ್ ಮಾಡಿದ್ವಿ. ಏನು ಅಂದರೆ, ಬಲ್ಗೇರಿಯಾ ಏನಿದೆ 21st ಕಂಟ್ರಿ ಆಯಿತು. ಏನಕ್ಕೆ ಅಂತಂದರೆ ಯುರೋಪಿಯನ್ ಕರೆನ್ಸಿ ಯೂನಿಯನ್ಗೆ ಜಾಯ್ನ್ ಆಗೋದಕ್ಕೆ. ಅಂದರೆ ಇನ್ನು ಮುಂದೆ ಬಲ್ಗೇರಿಯಾ ತನ್ನ ಒಂದು ಸ್ವಂತ ಕರೆನ್ಸಿ ಲೆವ್ ಅನ್ನುವಂಥದ್ದು ಅದರ ಸ್ವಂತ ಕರೆನ್ಸಿ ಆಗಿತ್ತು. ಸೊ ಆ ಒಂದು ಕರೆನ್ಸಿಯನ್ನು ಬಿಟ್ಟು ಇನ್ಮೇಲೆ ಅದು ಯೂರೋವನ್ನು ಬಳಸೋದಕ್ಕೆ ಮುಂದಾಗಿದೆ. ಸೊ ಇದರ ಕುರಿತಾಗಿ ನಾವು ಆರ್ಟಿಕಲನ್ನು ಕಂಪ್ಲೀಟಾಗಿ ಈ ಒಂದು ಆರ್ಟಿಕಲ್ನ ನೋಡಿದ್ದೀವಿ. ಅಂದರೆ ಯುರೋಪಿಯನ್ ಕರೆನ್ಸಿ ಯೂನಿಯನ್ಗೆ ಬಲ್ಗೇರಿಯಾ ಜಾಯ್ನ್ ಆಗೋದ್ರಿಂದ ಏನೇನೋ ಪಾಸಿಬಿಲಿಟೀಸ್ ಇದೆ, ಅಂದರೆ ಯಾವ ರೀತಿಯಾಗಿ ಅದು ಬೆನಿಫಿಟ್ ಮಾಡುತ್ತೆ ಆ ದೇಶಕ್ಕೆ, ಯಾವ ರೀತಿಯಾಗಿ ಅದು ಹಾರ್ಮ್ ಮಾಡುತ್ತೆ ಅನ್ನೋದನ್ನು ಕುರಿತಾಗಿ ನಾವು ಕಂಪ್ಲೀಟಾಗಿ ನೋಡಿದ್ವಿ. ಆ್ಯಂಡ್ ಆಲ್ಸೋ ಬಲ್ಗೇರಿಯಾ ಬಗ್ಗೆ ಕೂಡ ನಾವು ನೋಡಿದ್ವಿ. ಅಂದರೆ ಅದರ ಬಾರ್ಡರಿಂಗ್ ಕಂಟ್ರೀಸ್ ಯಾವುದು, ಅದಕ್ಕೆ ಯಾವುದಾದ್ರು ಸಿ ಬಾರ್ಡರ್ ಇದೆಯಾ, ಅಂದರೆ ಮೆರಿಟೈಮ್ ಬಾರ್ಡರ್ ಇದೆಯಾ ಅನ್ನೋದ್ರ ಕುರಿತಾಗಿ ಕೂಡ ನಾವು ನೋಡಿದ್ವಿ. ಸೊ ಆ ದೃಷ್ಟಿಯಿಂದ ಈ ಒಂದು ಕ್ವೆಶನನ್ನು ನಾವು ಕೇಳಿರೋದು. ಈಗಾಗಲೇ ನಿಮಗೆ ಆನ್ಸರ್ ಗೊತ್ತಿದೆ ಅಂತ ಅಂದ್ಕೋತೀನಿ. ಸೊ ಆನ್ಸರ್ ಬಂದು ಕೇವಲ 3. ಯಾವ ದೇಶಗಳು ಅಂತಂದರೆ ರೊಮೇನಿಯಾ, ತದನಂತರ ಉತ್ತರ ಮ್ಯಾಸಿಡೋನಿಯಾ, ನಂತರ ಸರ್ಬಿಯಾ. ಈ 3 ದೇಶಗಳು ಮಾತ್ರನೇ ಇದರ ಜೊತೆ ಗಡಿಯನ್ನು ಹೊಂದಿದೆ. ಅಂದರೆ ಏನು ಅವ್ರು ಕೇಳೋದು ಗಡಿ. ಸೊ ಆಬ್ವಿಯಸ್ ಆಗಿ ಇಲ್ಲಿ ಯಾವುದು ಅಂದರೆ, ಇಲ್ಲಿ ಇನ್ನೊಂದು ಮೆರಿಟೈಮ್ ಬಾರ್ಡರ್ ಯಾವುದರ ಜೊತೆ ಇದೆ, ಬ್ಲ್ಯಾಕ್ ಸಿ ಜೊತೆ ಇದೆ. ಇಲ್ಲಿ ಬ್ಲ್ಯಾಕ್ ಸಿ ಇಲ್ಲದೆ ಇರುವಂಥ ಕಾರಣ ಆನ್ಸರ್ ಏನು ಅಂದರೆ ರೊಮೇನಿಯಾ, ಸರ್ಬಿಯಾ ಮತ್ತು ಉತ್ತರ ಮ್ಯಾಸಿಡೋನಿಯಾ. ಸೊ ಈ 3 ದೇಶಗಳು ಬಲ್ಗೇರಿಯಾ ಜೊತೆ ಏನಂತೀವಿ ಗಡಿಯನ್ನು ಹಂಚ್ಕೊಳ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಇಷ್ಟು ಈ ಒಂದು ಕ್ವೆಶನ್ ಆಯಿತು. ಈಗ ಮುಂದಿನ ಕ್ವೆಶನನ್ನು ನೋಡೋಣ. ತಂಬಾಕು ತೆರಿಗೆ ಪುನರ್ರಚನೆ ಯಾವ ದಿನಾಂಕದಿಂದ ಜಾರಿಗೆ ಬರುತ್ತದೆ? ಸೊ ಈ ಒಂದು ಆರ್ಟಿಕಲನ್ನು ನಾವು ನಿನ್ನೆಯ ವಿಡಿಯೋದಲ್ಲಿ ನೋಡಿದ್ದೀವಿ. ಅಂದರೆ ತಂಬಾಕು ತೆರಿಗೆ ಏನಿದೆ ಅಂದರೆ ಟೊಬ್ಯಾಕೊ ಟ್ಯಾಕ್ಸ್ ಏನಿದೆ, ಟೊಬ್ಯಾಕೊ ಮೇಲೆ ಇರುವಂಥ ಟ್ಯಾಕ್ಸನ್ನು ಚೇಂಜ್ ಮಾಡಿರುವಂಥದ್ದು. ಅಂದರೆ ಬಿಡಿ ಮೇಲೆ ಇದ್ದಂತಹ ಟ್ಯಾಕ್ಸನ್ನು 18%ಗೆ 28% ಇದ್ದಿದ್ದನ್ನ 18%ಗೆ ತಂದಿದ್ದಾರೆ. ಮತ್ತು ಬೇರೆ ಇತರೆ ಯಾವುದೇ ಟೊಬ್ಯಾಕೊ ಪ್ರಾಡಕ್ಟ್ಸ್ಗಳಿದೆ, ಯಾವುದೇ ತಂಬಾಕು ಉತ್ಪನ್ನಗಳು ಏನಿದ್ದಾವೆ ಅವನ್ನೆಲ್ಲ 40% ಟ್ಯಾಕ್ಸ್ ಸ್ಲ್ಯಾಬ್ಗೆ ತಂದಿದ್ದಾರೆ.
ಸೊ ಈ ಒಂದು ಏನು ಚೇಂಜಸ್ ಇದೆ ಇದು ಯಾವ ದಿನದಿಂದ ಜಾರಿಗೆ ಬರುತ್ತೆ ಅಂತ ಇಲ್ಲಿ ಕ್ವೆಶನ್ ಕೇಳ್ತಾ ಇದೆ. ಸೊ ಇದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ಆನ್ಸರ್ ಬಂದು February 1st 2026 ಏನಿದೆ ಇದರಿಂದ ಜಾರಿಗೆ ಬರುತ್ತೆ ಅನ್ನುವಂಥದ್ದು. ಆ್ಯಂಡ್ ಇದರ ಜೊತೆ ನಾವು ಮತ್ತೆ ಬೇರೆ ಬೇರೆ ಏನೇನು ಚೇಂಜಸ್ ಏನೇನು ಅಮೆಂಡ್ಮೆಂಟ್ಸನ್ನು ತಂದಿದ್ದಾರೆ ಅನ್ನೋದನ್ನು ನೋಡಿದ್ದೀವಿ. ತದನಂತರ ಏನು ನೋಡಿದ್ವಿ ಅಂದರೆ ಪ್ರಿಲಿಮ್ಸ್ ರೆಸ್ಪೆಕ್ಟಾಗಿ ನೋಡಿದಾಗ ಸಿಂಟ್ಯಾಕ್ಸ್ ಇರ್ಬೋದು, ಪೈಗೋವಿಯನ್ ಟ್ಯಾಕ್ಸ್ ಇರ್ಬೋದು, ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೂಡ ನಾವು ನೋಡಿದ್ದೀವಿ. ಸೊ ಇಟ್ ಈಸ್ ಎ ವೆರಿ ಈಸಿ ಕ್ವೆಶನ್. ಜಸ್ಟ್ ನಿಮಗೆ ಒಂದು ಸತಿ ಬ್ರಷ್ ಅಪ್ ಮಾಡೋದಕ್ಕೋಸ್ಕರ ಈ ಒಂದು ಕ್ವೆಶನನ್ನು ನಾವು ಈಗ ನೋಡಿದ್ದೀವಿ. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಬ್ಯಾಂಕುಗಳಿಗೆ NPS ಅಡಿಯಲ್ಲಿ ಯಾವ ಅವಕಾಶ ನೀಡಲಾಗಿದೆ? ಸೊ ಈ ಒಂದು ಆನ್ಸರ್ ಮಾಡಿ ನೀವು. ಈ ಒಂದು ಆರ್ಟಿಕಲ್ನ ಕೂಡ ನಾವು ನಿನ್ನೆ ನೋಡಿದ್ವಿ. NPS ಏನಿದೆ, PFRD ಏನಿದೆ, ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ, ಇದು ಬ್ಯಾಂಕ್ಗಳಿಗೆ ಸ್ಪಾನ್ಸರ್ ಆಗಿ ಆ್ಯಕ್ಟ್ ಮಾಡೋದಕ್ಕೆ ಪರ್ಮಿಷನನ್ನು ಕೊಟ್ಟಿದೆ. ಅಂದರೆ ಬ್ಯಾಂಕ್ಗಳು ತಮ್ಮದೇ ಆದ ಸ್ವಂತ ಪೆನ್ಷನ್ ಫಂಡ್ಸ್ಗಳನ್ನು ಓಪನ್ ಮಾಡ್ಬೋದು ಅಂಡರ್ NPS, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಏನಿದೆ ಇದರ ಅಡಿಯಲ್ಲಿ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಅಲ್ಲೇ ಇದೆ, ಇಲ್ಲಿ ಆನ್ಸರೇ ನಾನು ಹೇಳಿಬಿಟ್ಟೆ. ಪಿಂಚಣಿ ನಿಧಿ ಪ್ರಾಯೋಜನೆಗೆ ಒಂದು ಅವಕಾಶವನ್ನು ನೀಡಿದೆ ಅನ್ನುವಂಥದ್ದು. ಸೊ ಇದುವರೆಗೂ ಏನಾಗಿತ್ತು ಅಂತಂದರೆ ಎಲ್ಲ ಒಂದು ಏನು ಪೆನ್ಷನ್ ಫಂಡ್ಸ್ ಇದೆ ಇದನ್ನು PFRDಯನ್ನೇ ರೆಗ್ಯುಲೇಟ್ ಮಾಡ್ತಾಯಿದ್ದು. ಆ್ಯಂಡ್ PFRD ಫಂಡ್ಸನ್ನೇ ಎಲ್ಲರೂ ಫಾಲೋ ಮಾಡ್ತಾಯಿದ್ದು. ಬಟ್ ಈಗ ಬ್ಯಾಂಕ್ಗಳು ಕೂಡ ತಮ್ಮದೇ ಆದ ಒಂದು ಪೆನ್ಷನ್ ಫಂಡ್ಸನ್ನು ಓಪನ್ ಮಾಡ್ಬೋದು ಅಂತ PFRDಯೇ ಹೇಳಿದೆ. ಆ್ಯಂಡ್ ಯಾವ ಬ್ಯಾಂಕ್ಗಳು ಓಪನ್ ಮಾಡ್ಬೋದು ಅಂತಂದರೆ RBI ರೂಲ್ಸನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾ ಇರೋದು ಅಂತ. ಅಂದರೆ ಈಗ ಫಿನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡೋಕ್ಕೆ RBI ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಕೊಟ್ಟಿದೆ. ಫಾರ್ ಎಕ್ಸಾಂಪಲ್ ಇಂತಿಷ್ಟು CRR SLR ನಾರ್ಮ್ಸ್ ಇರ್ಬೋದು, ಈ ರೀತಿಯಾಗಿ ಹಲವಾರು ನಾರ್ಮ್ಸ್ಗಳೇನಿರ್ತವೆ ಅವುಗಳನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದರೆ ಮಾತ್ರನೇ ಬ್ಯಾಂಕ್ಗಳು ಈ ಒಂದು ಪಿಂಚಣಿ ನಿಧಿ ಪ್ರಾಯೋಜನೆ ಏನಿದೆ ಅಂದರೆ ಪೆನ್ಷನ್ ಫಂಡ್ಸ್ಗಳೇನಿದೆ ಅವುಗಳನ್ನು ಓಪನ್ ಮಾಡ್ಬೋದು ಅಂತ PFRD ಹೇಳಿದೆ. ಸೊ ಆ ಒಂದು ದೃಷ್ಟಿಯಿಂದ ಈ ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಮತ್ತೊಂದು ಇಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಇಂಪಾರ್ಟೆಂಟ್ ಆಗುತ್ತೆ. ಈ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಏನು, ಯಾವಾಗ ಲಾಂಚ್ ಆಗಿರೋದು, ಮತ್ತು ಅದರ ಒಂದು ಮುಖ್ಯ ಉದ್ದೇಶಗಳೇನು ಅನ್ನುವಂಥದ್ರ ಕುರಿತಾಗಿ ನಮಗೆ ಗೊತ್ತಿರಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯೂನಿಫೈಡ್ ಪೆನ್ಷನ್ ಸಿಸ್ಟಮ್ ಮತ್ತು ಓಲ್ಡ್ ಪೆನ್ಷನ್ ಸಿಸ್ಟಮ್ ಏನಿದೆ ಇದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಇದು ಮೂರರ ಮಧ್ಯೆ ಇರುವಂತಹ ಡಿಫ್ರೆನ್ಸ್ ಏನು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ನೀವು ಒಂದ್ಸತಿ ರಿವೈಸ್ ಮಾಡ್ಕೊಳ್ಳಿ. ಸೊ ಇಷ್ಟು ಈ ದಿನದ ಕ್ವೆಶನ್ಸ್ಗಳಾಯಿತು. ಈಗ ನಾನು ನೆಕ್ಸ್ಟ್ 3 ಕ್ವೆಶನ್ಗಳನ್ನು ಒಂದು 5 to 10 ಸೆಕೆಂಡ್ಸ್ ನಿಲ್ಲಿಸ್ತೀನಿ. ಸೊ ನೀವು ಅದಕ್ಕೆ ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ಕೊಡಿ. ಸೊ ಮೊದಲನೇ ಕ್ವೆಶನ್ ಬಂದು ಯೂರೋ ಕರೆನ್ಸಿ ಯೂನಿಯನ್ಗೆ ಸೇರುವ 21ನೇ ದೇಶ ಯಾವುದು ಅನ್ನುವಂಥದ್ದು. ಸೊ ಆಪ್ಷನ್ಸ್ ಇಲ್ಲಿದೆ. ನೀವು ಟೈಮ್ ತೊಗೊಂಡು ಹೋಗಿ ಕಮೆಂಟ್ ಬಾಕ್ಸಲ್ಲಿ ಇದಕ್ಕೆ ಆನ್ಸರ್ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಇದು ಫಸ್ಟ್ ಕ್ವೆಶನ್. ಈಗ ನೆಕ್ಸ್ಟ್ ಕ್ವೆಶನನ್ನು ನೋಡೋಣ. ಪಶ್ಚಿಮ ಘಟ್ಟಗಳಲ್ಲಿ ಭೂಕುಸಿತ ಮುನ್ಸೂಚನೆಗಾಗಿ ಯಾವ ತಂತ್ರಜ್ಞಾನವನ್ನು ಬಳಸಲಾಗುತ್ತಿದೆ? ಸೊ ಇದು ಸೆಕೆಂಡ್ ಕ್ವೆಶನ್. ಸೊ ಇದಕ್ಕೂ ಕೂಡ ನಿಮಗೆ ಆನ್ಸರ್ ಈಗಾಗಲೇ ಗೊತ್ತಿರುತ್ತೆ. ದಯವಿಟ್ಟು ಹೋಗಿ ಕಮೆಂಟ್ ಬಾಕ್ಸಲ್ಲಿ ಇದಕ್ಕೆ ಆನ್ಸರನ್ನು ಕಮೆಂಟ್ ಮಾಡಿ. ಮುಂದಿನ ಕ್ವೆಶನನ್ನು ನೋಡೋಣ. ರಣಹದ್ದು ಪ್ರಭೇದ ಪಟ್ಟಿ 1ರಲ್ಲಿ ರಣಹದ್ದು ಪ್ರಭೇದಗಳಿದೆ. ಪಟ್ಟಿ 2ರಲ್ಲಿ ಭಾರತದಲ್ಲಿ ಅವುಗಳ ಸ್ಥಿತಿ ಏನು ಅಂದರೆ IUCN ಸ್ಟೇಟಸ್ ಏನು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಸೊ ಇದೆರಡನ್ನು ಹೊಂದಿಸಿ ಬರೆಯಿರಿ ಅನ್ನುವಂಥದ್ದು. ಅಂದರೆ ಯಾವ ಒಂದು ರಣಹದ್ದು ಯಾವ ಒಂದು ಪಟ್ಟಿಗೆ ಸೇರುತ್ತೆ ಅನ್ನುವಂಥದ್ದು ನಮಗೆ ಬೇಕು, ಅಂದರೆ ಯಾವ ಸ್ಥಿತಿಯಲ್ಲಿ ಅದಿದೆ ಅನ್ನುವಂಥದ್ದು. ಸೊ ಇಲ್ಲಿ ಹತ್ತಿರದ ಬೇಡಿಕೆ ಅಂತಂದರೆ ಇಟ್ ಈಸ್ ನಿಯರ್ ಥ್ರೆಟನ್ಡ್ ಅನ್ನುವಂಥದ್ದು. ತೀವ್ರ ಅಪಾಯ ಅಂತಂದರೆ ಕ್ರಿಟಿಕಲಿ ಎಂಡೇಂಜರ್ಡ್, ಅಪಾಯ ಅಂತಂದರೆ ಎಂಡೇಂಜರ್ಡ್, ಕನಿಷ್ಠ ಕಾಳಜಿ ಈಸ್ ಲೀಸ್ಟ್ ಕನ್ಸರ್ನ್ ಅನ್ನುವಂಥದ್ದು. ಸೊ ಇಲ್ಲಿ 4 ಏನು ಇದೆ ಆಪ್ಷನ್ಸ್ಗಳಿದೆ. ಇಲ್ಲಿ ನೀವು ಆಪ್ಷನ್ಸ್ಗಳನ್ನು ನೋಡಿ ಆನ್ಸರನ್ನು ಮ್ಯಾಚ್ ಮಾಡಿ ಒಂದು 5 ಸೆಕೆಂಡ್ಸ್ ಟೈಮನ್ನು ಕೊಡ್ತೀನಿ. ಹೋಗಿ ಇದಕ್ಕೂ ಕೂಡ ಆನ್ಸರನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದಾಗುತ್ತೆ. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಪ್ರಳಯ್ ಮಿಸೈಲ್ ಬಗ್ಗೆ ಕ್ವೆಶನನ್ನು ಇಲ್ಲಿ ಕೇಳ್ತಾ ಇರೋದು. ಇದರ ರೇಂಜ್ ಬಂದು 150ರಿಂದ 500 ಕಿಲೋಮೀಟರ್ ವಿತ್ ಸಾಲಿಡ್ ಪ್ರಪಲ್ಷನ್, ಫೀಚರ್ಸ್ ಮ್ಯಾನ್ಯೂವರಬಲ್ ರೀಎಂಟ್ರಿ ವೆಹಿಕಲ್ ಫಾರ್ ಇವೇಡಿಂಗ್ ಏರ್ ಡಿಫೆನ್ಸಸ್. ಸೊ ಇದನ್ನು ಕೂಡ ನಾವು ಮಾತಾಡಿದ್ದೀವಿ ನಿನ್ನೆ ಒಂದು ವಿಡಿಯೋದಲ್ಲಿ. ಸೊ ದಯವಿಟ್ಟು ನೀವು ಅಂದರೆ ಆ ಒಂದು ವಿಡಿಯೋನ ರಿವೈಸ್ ಮಾಡಿಕೊಂಡು ಇಲ್ಲಿ ಆನ್ಸರನ್ನು ಮಾಡ್ಬೋದಾಗುತ್ತೆ. ಆನ್ಸರನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಈಗ 5 ಸೆಕೆಂಡ್ಸ್ ಟೈಮನ್ನು ಕೊಡ್ತೀನಿ. ಸೊ ಇಷ್ಟು ಈ ವಾರದ ಒಂದು ಆರ್ಟಿಕಲ್ಸ್ನ ರಿವಿಷನ್ ಆಗಿದೆ.
ಮತ್ತೆ ಮುಂದಿನ ವಾರ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.